ಅಮ್ಮ ಬಂದು ಕನಸಿನ ಬಂದು ಏನೆಂದ್ರೆ 9 ಮಂದಿ ಸಿ ಎಮ್ ಅಂತ ಹೇಳಿದರು. 9 ಮಂದಿ ಸಿ ಎಮ್, ಆದರೆ 9 ಮಂದಿ ಬೇಡ ಅಂತ ಹೇಳಿದೆ ನಾನು. ಅಂದು ಇಬ್ಬರು ಅಂದು ಡಿ ಕೆ ಶಿವಕುಮಾರ್ ನಿಲ್ಲಿಸಿ ಸಿದ್ದರಾಮಯ್ಯ ನಿಲ್ಲಿಸಿ. ಸಿದ್ದರಾಮಯ್ಯ ನಿಲ್ಲಿಸಿ ಡಿ ಕೆ ಶಿವಕುಮಾರ್ ಹೂವಿನ ಯಾರಿಗೆ ಹಾಕ್ಬೇಕಂತ ಕೇಳಿದಳಕ್ಕೆ ಅಮ್ಮ. ಸಿದ್ದರಾಮಯ್ಯ ಹಾಕಿದ್ಮೇಲೆ ಸಿದ್ದರಾಮಯ್ಯ ಆಗೋಯ್ತು, ಸಿದ್ದರಾಮಯ್ಯಿಂದ ಆಯಿತು. ಈಗ ಸಮ್ಮಿಶ್ರ ಸರ್ಕಾರ ಅಂತ ಹೇಳಲ್ಲ, ಅದ್ರಾಗ ಕಾಂಗ್ರೆಸ್ಸಲ್ಲಿ ಸಮ್ಮಿಶ್ರ ಸರ್ಕಾರ. ಈಗ ಡಿ ಕೆ ಶಿವಕುಮಾರ್ಗೆ ಹಾಕ್ಬೇಕು ಹೂವಿನಾರ. ಡಿ ಕೆ ಶಿವಕುಮಾರ್ ಹೂವಿನಾರ ಹಾಕ್ಬೇಕು ಹೆಂಗಾರು ಮಾಡಿ. ಮತ್ತೆ ಮೊನ್ನೆ ಬಂದು ಕನಸು ಬಿತ್ತು. ಮತ್ತೆ ಏನಂದರೆ ಎಂ ಬಿ ಪಾಟೀಲ್ ನಮ್ಮ ಕನಸಿನಲ್ಲಿ ಬಂದಿದ್ದ. ಎಂ ಬಿ ಪಾಟೀಲ್ ನಮ್ಮ ಕನಸಿನಲ್ಲಿ ಬಂದು ನಮಸ್ಕಾರ ಮಾಡಿದ. ಗುರುಗಳೇ ನಮಸ್ಕಾರ ಏನು ಬಂದಿದ್ದಲ್ಲಪ್ಪ ಅಂತಂದು. ಇಲ್ಲ ನಿಮ್ಮ ಜೊತೆ ಒಂದು ಮಾತಾಡ್ಬೇಕು ಆಯಿತು, ನೀವು ಹೇಳಿದಂಗೆ ಆಗೋಗ್ಯದಲ್ಲ. ನನ್ನಿಂದ ಏನಾದ ಅಂತ ಕೇಳಿದೆ. ನಮ್ಮ ಲಿಂಗಾಯತನ ಕಡೆಗಣಿಸ್ಯಾರ ಕಾಂಗ್ರೆಸ್ನವರು, ಲಿಂಗಾಯತನ ಕಡೆಗಣಿಸ್ಯಾರ, ಹೆಂಗೆ ಮಾಡ್ಬೇಕು ಅಂತ. ಏನು ಮಾಡ್ಬೇಕು ಹೇಳಂದೆ. ನೀನು ಸರ್ಕಾರ ಬಿಡಿಸೋದು ಮನಸ್ಸು ಆದ ನಿನ್ನ ಮನುಷ್ಯನಾಗ ಆದೇನಂತ ನಾನು ಕೇಳಿದೆ. ಇಲ್ಲ ನನ್ನ ಮನುಷ್ಯನಾಗ ಇದೆ ಸರ್ಕಾರ ಬಿಡಿಸ್ಬೇಕಂತ ಅದ. ಗುರುಗಳೇ ನೀವು ಹೇಳಿದ ಮತ್ತೆ ಕರೆಕ್ಟು, ಜಾರಕಿಹೊಳಿ ಬ್ರದರ್ಸ್ಗಳಿಂತ ಸರ್ಕಾರ ಬೀಳ್ತದ ಅಂತ. ಜಾರಕಿಹೊಳಿ ಬ್ರದರ್ಸ್ಗಳಿಂತ ಸರ್ಕಾರ ಬೀಳ್ತದ, ಇಷ್ಟೇ ಎಚ್ಚರಿಕೆ ಆಯಿತು. ಅಮ್ಮ ಹೇಳಿದ್ರು ಇಷ್ಟೇ. ಫುಲ್ ಮೆಜಾರಿಟಿ ಬಂದಲ್ಲ. 2 ಹೂವಿನಾರ ಅಂದ್ರೆ ಇಬ್ಬರು ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ. ಫಸ್ಟ್ ಸಿದ್ದರಾಮಯ್ಯಗೆ ಹಾಕೊಂಡು ಈಗ ಹೂವಿನಾರ ಆತಗೆ ಹಾಕ್ಬೇಕು. ಯಾರಿಗೆ ಹಾಕಬೇಕು ಈಗ? ಡಿ ಕೆ ಶಿವಕುಮಾರ್ಗೆ ಹಾಕ್ಬೇಕು. ಹೂವಿನಾರ ಹಾಕ್ಬೇಕಂದ್ರೆ ಸಿ ಎಮ್ ಹಾಕಬೇಕು. ಹಾಕ್ಯಾರ ಅಮ್ಮ ಹೂವಿನಾರ ಹೇಳಿದಾಳೆ. ಏನು ಹಂಗೇನು ಡೌಟ್ ಏನಿಲ್ಲ. ಯಾರೇ ನಿಲ್ಲಿಸಿ ನೀವು ಮೊದಲು ಮೋದಿದು ಸಮ್ಮಿಶ್ರ ಸರ್ಕಾರ ಅಂತ ಹೇಳಿ. ಮೋದಿ ಸಮ್ಮಿಶ್ರ ಸರ್ಕಾರ ಹೌದು, ಸಮ್ಮಿಶ್ರ ಸರ್ಕಾರ ಅದು ಏನಾರು ಅಂತ ಬೀಳ್ತಾವ. ಯಾವಾಗ ಬೀಳ್ತದೆ ಒಟ್ಟೆ ಹಂಗದನ್ನ ಸರ್ಕಾರ ನಡೆಯಂಗಿಲ್ಲ, ಬೀಳಲೇಬೇಕು. ಹೇಳ್ರಿ ಅದು. ಅಮ್ಮ ಇನ್ನು ಸರ್ಕಾರ ರಚನೆ ಆಗಿದ್ದಲ್ಲ, ಎಲೆಕ್ಷನ್ ಮೊದಲೇ ಫುಲ್ ಮೆಜಾರಿಟಿ ಬರ್ತದೆ ಕಾಂಗ್ರೆಸ್ ಅಂತ ಹೇಳಿದ್ರು. ಅದಾಯಿತು. ನಮ್ಮ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಬೇಕಂತ ನಮ್ಮದೊಂದು ಆಸೆ. ಆತನ ಅಧ್ಯಕ್ಷನ ಮಾಡೀವಿ, ಮತ್ತು ಈಗ ಮುಖ್ಯಮಂತ್ರಿ ಆಗಬೇಕು. ಮತ್ತು ಆತ ನಮಗೆ ಸರಿಯಾಗಿ ಮಾತಾಡಿಸಿಲ್ಲ. ಅದನ್ನು ಅಮ್ಮ ಕನಸಿನಲ್ಲಿ ಬಂದು ಏನಂತ ಹೇಳಿದ್ರಂದರೆ ಫುಲ್ ಮೆಜಾರಿಟಿ ಕಾಂಗ್ರೆಸ್ ಬರ್ತದೆ. ಅದರಲ್ಲಿ ಇಬ್ಬರು ಡಿ ಕೆ ಶಿವಕುಮಾರನ ಸಿದ್ದರಾಮಯ್ಯ 9 ಜನ ಅಂತೇಳಿ 9 ಜನ ತೆಗೆದಳು, ಇಬ್ಬರನ್ನ ರೆಡಿ ಮಾಡಿದಳು. ಈಗ ಹೂವಿನ ಯಾರಿಗೆ ಹಾಕ್ಬೇಕಂತ ಕೇಳಿದಳು ಅಮ್ಮ. ಸಿದ್ದರಾಮಯ್ಯನಿಗೆ ಏನಾಗಲಿ, ಈಗ ಡಿ ಕೆ ಶಿವಕುಮಾರ್, ನಾವು ಡಿ ಕೆ ಶಿವಕುಮಾರ್ಗೆ ಹಾಕೊಂಡು ಒಂದು ಯಾಕೋ ಸರಿಯಾಗಿ ನಮ್ಮ ಕೂಡ ಮಾತಾಡಲಿ. ಸಿದ್ದರಾಮಯ್ಯ ಕೆಳಗಿಳಿಬೇಕು, ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು. ನಮ್ಮ ಇದರಲ್ಲಿ ಈಗ ಸಿದ್ದರಾಮಯ್ಯ ಕೆಳಗಿಳಿನ ಡಿ ಕೆ ಶಿವಕುಮಾರ್ ಆಗಲೇಬೇಕು ಮುಖ್ಯಮಂತ್ರಿ. ಹಿಂಗಂತ ಹೇಳಕ್ಕೆ ಬರೋಂಗಿಲ್ಲ. ಅರ್ಧ ಅಂತ ಹೇಳ್ಬಿಟ್ರೆ ಮೊದಲೇ ಹೇಳಿ 50-50 ಅಂತ ಹೇಳಿ. ಸಿದ್ದರಾಮಯ್ಯನ ಆಗಬೇಕು ಮುಖ್ಯಮಂತ್ರಿ. ಸಿದ್ದರಾಮಯ್ಯ ಆದಮೇಲೆ ಡಿ ಕೆ ಶಿವಕುಮಾರ್ಗೆ ಆಗಲೇಬೇಕು, ಮೊದಲೇ ಹೇಳಿದ್ದಾಳೆ. ಮೊದಲು ಹೂವಿನಾರ 2 ಆದಮೇಲೆ 2 ಹಾಕಲೇಬೇಕಲ್ಲ. ಈಗ ನಡೆದಲ್ಲ, ಈಗ ಏನು ನಡೆದ ಅದೇ ಪ್ರಕಾರ ಹಾಕ್ಬೇಕು. ಅಮ್ಮ ಏನು ಹೇಳ ಅದೇ ಆಗ್ಬೇಕು, ಬೇರೆ ಏನೂ ಆಗಂಗಿಲ್ಲ. ಒಂದು ಮಾತು ಈಗ ಯಾರ ಮುಂದಿನ ಮುಖ್ಯಮಂತ್ರಿ ಮತ್ತೆ ಏನಂತ ಹೇಳ ಅಮ್ಮ ಒಂದು ಮಾತು ಹೇಳ್ತಾ ಇದ್ದೀನಿ. ಮೊನ್ನೆ ಕನಸು ಬಿತ್ತು, ನಾವು ಕನಸಿನಲ್ಲಿದ್ದದೇ ಕರೆಕ್ಟಾಗಿ ಹೇಳೋದು. ಎಂ ಬಿ ಪಾಟೀಲ್ ಬಂದ ಕನಸಿನಲ್ಲಿ ನಮಗೆ ಬಂದು ನಮಸ್ಕಾರ ಮಾಡಿದ. ಗುರುಗಳೇ ಏನು ಸುದ್ದಿ, ನೀವು ಹೇಳ್ದಂಗೆ ಆಗ್ತದ ಅಂದ. ಈಗ ನಿನಗೇನು ಬೇಕಾಯಪ್ಪ ಅಂತ. ನನಗೇನೇನು ಸರ್ಕಾರಗೇನು ಕೆಡುತ್ತೇನಂದ. ನನಗೂ ಕೆಡಬೇಕಂತ ಆಸೆ ಆಗ್ಯದ ಅಂತ. ಸರ್ಕಾರ ಕೆಡುತ್ತೀನಿ ಅಂತಂದೆ. ಅಂದಮೇಲೆ ಅವ್ರೇನಂದ್ರು, ನೀವು ಹೇಳೋದು ಕರೆಕ್ಟ್ ಆಯ್ತು ಅಂದು. ಹೆಂಗಪ್ಪ ಅಂದೆ. ಜಾರಕಿಹೊಳಿ ಬ್ರದರ್ಸ್ಗಳಿಂದ ಸರ್ಕಾರ ಬೀಳ್ತದ ಅಂತ ಹೇಳಿ. ಜಾರಕಿಹೊಳಿ ಬ್ರದರ್ಸ್ಗಳಿಂದ ಸರ್ಕಾರ ಬೀಳ್ತದ. ಸಿ ಎಮ್ ಆಗಲೇಬೇಕು ನಮ್ಮ ಪ್ರಕಾರ. ಡಿ ಕೆ ಶಿವಕುಮಾರ್ ಆಗಬೇಕು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.